ಅಷ್ಟಮ ಸೋಪಾನಸ್ಯ ಕೃತೆ ಸರ್ವೇಷಾಂ ಹಾರ್ದಂ ಸ್ವಾಗತಂ. ಮಮ ಅಂದರೆ ನನ್ನ ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಮಮ ನಾಮ ನನ್ನ ಹೆಸರು. ಭವತಃ ಅಂದರೆ ನಿಮ್ಮ. ಭವತಃ ನಾಮ ಕಿಂ ಅಂತ ಪ್ರಶ್ನೆ ಮಾಡಿ ನಾವು ಉತ್ತರವನ್ನು ಪಡ್ಕೊಂಡಿದ್ದೇವೆ. ಅಲ್ಲಿಗೆ ಮಮ ಅನ್ನೋದನ್ನು ನಾವು ಯಾವ ಅರ್ಥದಲ್ಲಿ ಬಳಸ್ತೇವೆ, ನಿನ್ನ ಅನ್ನೋ ಅರ್ಥದಲ್ಲಿ ನಾವು ಭವತಃ ಅಂತ ಬಳಸ್ತೇವೆ. ಹಾಗಾಗಿ ನನ್ನ ಮತ್ತು ನಿನ್ನ ಈ ರೀತಿಯಾಗಿ ಮಮ ಮಾತಾ ಭವತಃ ಮಾತಾ, ಮಮ ಪಿತಾ ಭವತಃ ಪಿತಾ, ಮಮ ನಾಮ ಭವತಃ ನಾಮ. ಈ ರೀತಿಯಾಗಿ ನಾವು ಆ ಎರಡು ಪದಗಳನ್ನು ಬಳಸುವಂಥದ್ದನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಪುರುಷರು ಸಿಕ್ಕಿದಾಗ ಶ್ರೀಮನ್, ಮಹೋದಯ, ಮಾನ್ಯವರ ಇಂಥ ಪದಗಳನ್ನು ಬಳಸಿ ಅವರನ್ನು ನಾವು ಸ್ವಾಗತ ಮಾಡಿದ್ದೇವೆ, ಅವರನ್ನು ಮಾತಿಗೆಳೆದಿದ್ದೇವೆ. ಅಕಸ್ಮಾತ್ ಸ್ತ್ರೀಯರು ಸಿಕ್ಕಿದಾಗ ಅವರನ್ನು ಹೇಗೆ ಮಾತಾಡಿಸ್ಬೇಕು ಅಂತ, ಅದಕ್ಕೆ ಮಾನ್ಯೇ ಅಂತ ಪದ ಬಳಸಬೇಕು, ಭಗಿನಿ ಅಂತ ಬಳಸಬಹುದು, ಸಹೋದರಿ ಅಂತ ಬಳಸಬಹುದು. ಇಂಥ ಪದಗಳ ಮೂಲಕ ನಾವು ಅವರನ್ನು ಮಾತಾಡಿಸಬಹುದು. ಇಲ್ಲಿ ಬಹಳ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಪುರುಷರು ಮತ್ತು ಸ್ತ್ರೀಯರ ವ್ಯತ್ಯಾಸ ಆಗುತ್ತೆ. ಅದನ್ನೇ ನಾವು ಭಾಷೆಯನ್ನು ಕಲಿಯುವಾಗ ಪುಲ್ಲಿಂಗ ಹಾಗೂ ಸ್ತ್ರೀಲಿಂಗ ಪದಗಳು ಅಂತ ಕರಿತಾ ಹೋಗ್ತೀವಿ. ಪುಲ್ಲಿಂಗ ಪದಗಳು ಅಂತಂದರೆ ಸಾಮಾನ್ಯವಾಗಿ ನಮ್ಮ ತಿಳುವಳಿಕೆ ಪ್ರಕಾರ ಪುರುಷರಿಗೆ ಬಳಸ್ತಕ್ಕಂಥದ್ದು ಅಂತ, ಸ್ತ್ರೀಲಿಂಗ ಪದಗಳು ಸ್ತ್ರೀಯರಿಗೆ ಬಳಸ್ತಕ್ಕಂಥ ಪದಗಳು ಅಂತ. ಮಮ ಅನ್ನುವಂಥದ್ದು ಸಹಜ, ಇದನ್ನು ಸ್ತ್ರೀಯರು ಕೂಡ ನನ್ನ ಅಂತಲೇ ಹೇಳ್ತಾರೆ, ಪುರುಷರು ಕೂಡ ನನ್ನ ಅಂತಲೇ ಹೇಳ್ತಾರೆ. ಇದರಲ್ಲಿ ಯಾವ ವ್ಯತ್ಯಾಸನೂ ಆಗೋದಿಲ್ಲ. ಆದರೆ ಭವತಃ ಅಂತ ಹೇಳಿದಾಗ ಅದು ಪುಲ್ಲಿಂಗದಲ್ಲಿರುತ್ತೆ, ಪುರುಷರಿಗೆ ಮಾತ್ರ ಕೇಳ್ತಕ್ಕಂಥ ಪ್ರಶ್ನೆ. ಅದನ್ನು ಸ್ತ್ರೀಲಿಂಗದಲ್ಲಿ ಹೇಗೆ ಕೇಳಬೇಕು, ಯಾವ ರೀತಿಯಾಗಿ ಅದನ್ನು ಆರಂಭ ಮಾಡಬೇಕು? ಭವತ್ಯಾಹ ಮಾನ್ಯೇ ಭವತ್ಯಾಹ ನಾಮ ಕಿಂ, ಸಹೋದರಿ ನಿಮ್ಮ ಹೆಸರೇನು? ನೋಡಿ, ಸ್ವಲ್ಪ ಪದಗಳಲ್ಲಿ ವ್ಯತ್ಯಾಸವನ್ನು ಗಮನಿಸ್ತೇವೆ ನಾವು. ಪುರುಷರಿಗೆ ಕೇಳುವಾಗ ಮಾತ್ರ ಭವತಃ ಅಂತ ಕೇಳ್ತೀವಿ, ಸ್ತ್ರೀಯರಿಗೆ ಕೇಳುವಾಗ ಭವತ್ಯಾಹ ಅಂತ ಕೇಳ್ತೀವಿ. ಹೀಗೆ ಸಂಬಂಧಗಳನ್ನು ಹೇಳುವಂಥ ಪದಗಳ ಜೊತೆ ನಾವಿದನ್ನು ಈ ಪದಗಳನ್ನು ಸೇರಿಸ್ತಾ ಹೋಗ್ಬೋದು. ಮಮ ಪಿತಾ, ಭವತಃ ಪಿತಾ, ಭವತ್ಯಾಹ ಪಿತಾ. ನೋಡಿ, ಇಷ್ಟು ವ್ಯತ್ಯಾಸ ಇದೆ. ನನ್ನ ತಂದೆ, ನಿಮ್ಮ ತಂದೆ ಪುರುಷರಿಗಾದರೆ, ನಿಮ್ಮ ತಂದೆ ಸ್ತ್ರೀಯರಿಗಾದರೆ ಭವತಃ ಭವತ್ಯಾಹ. ಭವತ್ಯಾಹ ನಾಮ ಕಿಂ, ನಿನ್ನ ಹೆಸರೇನು ಅಥವಾ ನಿಮ್ಮ ಹೆಸರೇನು? ಇಲ್ಲಿ ಭವತಿ ಅನ್ನೋದಿದೆಯಲ್ಲ, ಇದನ್ನು ಗೌರವಾರ್ಥಕವಾಗಿ ಅಥವಾ ನೀನು ಅನ್ನೋ ಅರ್ಥದಲ್ಲಿ ಸಹಜವಾಗಿ ಬಳಸ್ತಾ ಹೋಗ್ಬೋದು. ಭವಾನ್ ನೀನು, ಭವತಿ ನೀನು. ಭವಾನ್ ಅಂದರೆ ಪುಲ್ಲಿಂಗದಲ್ಲಿ, ಭವತಿ ಅಂದರೆ ಸ್ತ್ರೀಲಿಂಗದಲ್ಲಿ. ಈ ಎರಡೂ ಪದಗಳನ್ನು ನಾವು ನೀನು ಅನ್ನೋ ಅರ್ಥದಲ್ಲಿ ಅಥವಾ ನಿನ್ನ ಅನ್ನೋ ಅರ್ಥದಲ್ಲಿ ಭವಾನ್, ಭವತಃ, ಭವತಿ, ಭವತ್ಯಾಹ ಈ ರೀತಿಯ ಶಬ್ದಗಳಲ್ಲಿ ಬಳಸ್ತಾ ಹೋಗ್ತೇವೆ. ಅಂದರೆ ಪರಸ್ಪರ ಸಂಭಾಷಣೆಯನ್ನು ಮಾಡುವಾಗ ಅಲ್ಲಿ ಬಳಸುವಂತಹ ಪದಗಳನ್ನು ಪುರುಷರಿಗೆ ಬಳಸ್ತಾ ಇದ್ದೀವಾ ಅಥವಾ ಸ್ತ್ರೀಯರಿಗೆ ಬಳಸ್ತಾ ಇದ್ದೀವಾ ಅನ್ನುವಂಥ ಕಲ್ಪನೆಯನ್ನು ತಗೊಳ್ತಾ ಹೋಗಬೇಕಾಗತ್ತೆ. ಪುರುಷರಿಗೆ ಬಳಸುವಾಗ ಭವಾನ್ ಆಗುತ್ತೆ, ಸ್ತ್ರೀಯರಿಗೆ ಬಳಸುವಾಗ ಭವತಿ ಅಂತ ಆಗುತ್ತೆ. ಸೊ ಹೀಗೆ ಈ ಎರಡೂ ಪದಗಳನ್ನು ಸ್ಪಷ್ಟವಾಗಿ ಗಮನಿಸ್ತಾ ಹೋದರೆ ಪದಗಳು ಬಹಳ ಸುಲಭವಾಗತ್ತೆ, ನಮಗೆ ಏನೂ ತೊಂದರೆ ಆಗೋದಿಲ್ಲ. ಹೀಗಾಗಿ ಇವತ್ತಿನ ಪಾಠದ ಮಾಧ್ಯಮದ ಮೂಲಕ ತಮಗೆ ನಾನು ಹೇಳೋದಿಷ್ಟೇ, ಈ ಭಾಷೆ ಕಲಿಕೆ ಇದೆಯಲ್ಲ, ಒಂದೊಂದಾಗಿ ಹಂತಗಳನ್ನು ನಾವು ಮೇಲೆ ಇರ್ತಾ ಇದ್ದೀವಿ. ಯಾವಾಗಲೂ ಅಷ್ಟೇ, ಇದು ಸಿಂಹಾವಲೋಕನ ಕ್ರಮ ಆಗಬೇಕು. ಸಿಂಹ ಏನು ಮಾಡುತ್ತಂತೆ, 10 ಹೆಜ್ಜೆ ಮುಂದೆ ಹೋಗುತ್ತಂತೆ, ಮತ್ತೆ ತಿರುಗಿ ತಾನು ಬಂದಂಥ ದಾರಿಯನ್ನು ನೋಡ್ಕೊಳ್ಳುತ್ತಂತೆ, ಮತ್ತೆ 10 ಹೆಜ್ಜೆ ಮುಂದೆ ಹೋಗುತ್ತೆ, ತಾನು ಬಂದಂಥ ದಾರಿಯನ್ನು ಮತ್ತೆ ನೋಡ್ಕೊಳ್ಳುತ್ತಂತೆ. ಭಾಷಾ ಕಲಿಕೆನೂ ಹಾಗೆ ಆಗಬೇಕು. ಭಾಷಾ ಕಲಿಕೆಯಲ್ಲಿ ನಾವು ಕಳೆದಂಥ ಪಾಠಗಳು, ನೋಡಿದಂತಹ ಪಾಠಗಳು ಮತ್ತೆ ಮತ್ತೆ ಅವಲೋಕನವಾಗಬೇಕು, ಮತ್ತೆ ಮತ್ತೆ ನೋಡ್ಕೊಳ್ಳೋ ಹಾಗಾಗಬೇಕು, ಅಲ್ಲಿಯ ಪದಗಳನ್ನು ಮತ್ತೆ ಮತ್ತೆ ಬಳಸೋ ಹಾಗಾಗಬೇಕು. ಹಾಗೆ ಬಳಸ್ತಾ ಬಳಸ್ತಾ ಹಳೆಯದನ್ನು ಉಳಿಸ್ಕೊಳ್ತಾ ಮುಂದಿನ ಹೊಸ ಹೊಸ ಪದಗಳನ್ನು, ಹೊಸ ಹೊಸ ವಾಕ್ಯಗಳನ್ನು ಪರಿಚಯ ಮಾಡಿಕೊಳ್ತಾ ಹೋದರೆ ನಮ್ಮ ಜ್ಞಾನದ ಭಂಡಾರ ಹೆಚ್ಚಾಗ್ತಾ ಹೋಗುತ್ತೆ, ಹೆಚ್ಚು ತುಂಬುತ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಖರ್ಚು ಮಾಡಿದಷ್ಟು ಹೆಚ್ಚಾಗುವ ಜ್ಞಾನ ಭಂಡಾರ ಇರೋದು ಅದು ಜ್ಞಾನ ಮಾತ್ರ. ಹೆಚ್ಚು ಖರ್ಚು ಮಾಡಿದ್ರೆ ಹೆಚ್ಚು ಉಳಿತಾಯ ಆಗುವಂಥದ್ದು ಅದು ಜ್ಞಾನ ಮಾತ್ರ. ಹಾಗಾಗಿ ಅಂತಹ ಜ್ಞಾನ ಭಂಡಾರವನ್ನು ತುಂಬಿಸ್ಕೊಳ್ಳುವಂಥ ಈ ಕೆಲಸದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ, ವಾಕ್ಯಗಳನ್ನು ಬಳಸೋಣ, ಮನೆಯ ಇತರ ಸದಸ್ಯರ ಜೊತೆ ಸಂಭಾಷಣೆಯನ್ನು ಆರಂಭ ಮಾಡೋಣ, ಸಂವಾದವನ್ನು ನಡೆಸೋಣ. ಇತರರು ಯಾರು ಬಂದರೆ ಅವರಿಗೆ ಸಂಸ್ಕೃತದ ಬಗ್ಗೆ ಹೇಳ್ತಾ ಹೋಗೋಣ. ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡ್ರೆ ಭಾಷೆ ಸರಳವಾಗಿ ಸುಲಭವಾಗಿ ನಮ್ಮ ಪಾಲಿಗೆ ಒಲಿಯುತ್ತೆ. ನಿಮಗೆ ಇಷ್ಟ ಆದರೆ
ಇದನ್ನು ದಯವಿಟ್ಟು ಇತರರಿಗೆ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಹೆಚ್ಚಿನ ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.